ನನ್ನ ಮಗಳೇ ನಾನಿದ್ದೀನಿ, ನಿನ್ನ ಜೊತೆ ಇದ್ದೀನಿ, ನಿನ್ನ ಮಾತು ಕೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ನಾನು ಮಾಡಿರೋ ಪೂಜೆ ನಿಮ್ಗೆ ಇಷ್ಟ ಆಗಿದೆ, ದರ್ಶನ ಕೊಡಿ ರಾಯರೇ. ಯಾವುದಾದ್ರೂ ರೂಪದಲ್ಲಿ ಒಂದು ಸೂಚನೆ ಕೊಡಿ, ನಾನು ನೋಡ್ತಾ ಇದ್ದೀನಿ, ನಿನ್ನನ್ನು ಆಲಿಸ್ತಾ ಇದ್ದೀನಿ ಅನ್ನೋದಾದರೆ ನನ್ನ ದರ್ಶನ ಕೊಡಿ ರಾಯರೇ. ನಾನು 1000 ಜನಕ್ಕೆ ನಾನು ಕೂಗಿ ಹೇಳಬೇಕು, ನೀವು ಇದ್ದೀರಾ, ನಿಮ್ಮ ಅನುಗ್ರಹ ಇದೆ, ನಿಮ್ಮನ್ನು ನಂಬಿದಾಗ ನೀವು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನನ್ನ ದರ್ಶನ ಕೊಡಿ ರಾಯರೇ. ದರ್ಶನ ಕೊಡಿ, ಯಾವುದಾದ್ರೂ ರೂಪದಲ್ಲಿ ನನಗೆ ಸೂಚನೆ ಕೊಡಿ ರಾಯರೇ, ಸೂಚನೆ ಕೊಡಿ ರಾಯರೇ, ಸೂಚನೆ ಕೊಡಿ ರಾಯರೇ, ಸೂಚನೆ ಕೊಡಿ ರಾಯರೇ, ಸೂಚನೆ ಕೊಡಿ ರಾಯರೇ. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಗ್ ಕೊಡಿ ರಾಯರೇ, ಕೊಡಿ ರಾಯರೇ. ನಿನ್ನ ಮಗಳು ಕೇಳ್ತಾ ಇರ್ತಾಳೆ, ಕೊಡಿ ರಾಯರೇ. ಧನ್ಯೋಸ್ಮಿ ರಾಯರೇ, ಧನ್ಯೋಸ್ಮಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಷ್ಟೋ ಜನಕ್ಕೆ ಇದು ಆಶೆ, ಒಂದೇ ಒಂದು ತುಳಸಿ ದಳವನ್ನು ಬಿಟ್ಟು ನೀವು ಎಷ್ಟು ಅನುಗ್ರಹ ಕೊಟ್ರಿ ರಾಯರೇ. ನೀವಿದ್ದೀರ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಏನು ಬೇಕು ರಾಯರೇ. ಧನ್ಯೋಸ್ಮಿ ರಾಯರೇ, ನೀವಿದ್ದೀರ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿದ್ರಲ್ಲ, ಸಾಕು ರಾಯರೇ. ನನಗೆ ಬೇರೆ ಏನು ಬೇಕು, ಬೇರೆ ಏನು ಬೇಡ. ನಿನ್ನ ಅನುಗ್ರಹ, ನಿನ್ನ ಆಶೀರ್ವಾದ, ನಿನ್ನ ದಯೆ, ನೀನಿದೆಯಾ ನನ್ನ ಜೊತೆ ಬೆನ್ಕಾವಲಾಗಿ ನಿಲ್ಕೋಬೇಕು ಅನ್ನೋದೇ ನನ್ನ ಆಸೆ ರಾಯರೇ. ನನ್ನ ಆಶೀರ್ವದಿಸಿ ರಾಯರೇ. ನನ್ನ ಜೊತೆ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ, ಕಾವಲುವಾಗಿರ್ತೀನಿ, ಮಗಳ ಚಿಂತೆ ಮಾಡಬೇಡ ಅಂಥೇಳಿ ನನಗೆ ಆಶೀರ್ವದಿಸಿ ರಾಯರೇ, ಆಶೀರ್ವದಿಸಿ ರಾಯರೇ, ಆಶೀರ್ವದಿಸಿ. ಧನ್ಯೋಸ್ಮಿ ರಾಯರೇ, ಧನ್ಯೋಸ್ಮಿ.